ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅವರು ಫಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಈ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ನಮ್ಮ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾವು ಹೇಳೋದು 4:45ಗೆ. ನಾವು ಎದ್ದೇಳಲಿಲ್ಲ ಅಂದ್ರೂ ಕೂಡ ನಮ್ಮ ಅಲಾರಾಮ್ ನಮ್ಮನ್ನ ಏಳಿಸುತ್ತೆ. ಇಲ್ಲ ಅಂದರೆ ಅಲಾರಾಮ್ ಏಳಿಸ್ಲಿಲ್ಲ ಅಂದರೆ ನಾವು ಕೂಡ ಹೇಳೋದಿಲ್ಲ. ಅಲಾರಾಮ್ ಬಡ್ಕೊತಾ ಇರುತ್ತೆ. ನಾವು ಹೇಳಲ್ಲ ಅಂದರೂ ಅಲಾರಾಮ್ ಅಂತೂ ನಮ್ಮನ್ನಂತೂ ಬಿಡಲ್ಲ. 4:45ಗೆ ಏಳಿಸುತ್ತೆ. ಸೊ ನಾವು ಹಾಲು ಕರಿಯೋಕ್ಕೆ ಪ್ರಿಪೇರ್ ಆಗಿ ನಿಂತ್ಕೊಬಿಟ್ಟಿರ್ತೀವಿ. 4:45ಗೆ ಎದ್ದು ಕೊಟ್ಟಿಗೆ ಕಸ ಎಲ್ಲ ಗುಡಿಸಿ ಹಾಲೆಲ್ಲನೂ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಫಸ್ಟು ನಮ್ಮ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ನಮ್ಮ ಹಸುಗಳ ಜೊತೆ. ಹಾಲು ಕರಿಯೋದು, ಕಸ ಗುಡಿಸೋದು, ತಪ್ಪೆ ಬಾಚೋದು ಇದ್ರುಗಳ ಜೊತೆನೇ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇನ್ನು ಕೊಟ್ಟಿಗೆ ಕೆಲಸ ಎಲ್ಲ ಮುಗೀತು. ಸೊ ನಾನು ಕೂಡ ಒಳಗಡೆ ಹೋಗ್ತಾ ಇದ್ದೆ. ನಮ್ಮ ಕರುಗಳು ಬಡ್ಕೊತಿದ್ವು ಅಂದ್ಬಿಟ್ಟು ಅವಕ್ಕೂ ಹಿಂಡಿನ ಕೊಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ನೀಟಾಗಿ ಮನೆ ಮುಂದೆ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಇನ್ನು ಮುಂದೆ ಎಲ್ಲ ಕಸ ಗುಡಿಸ್ಕೊಂಡು, ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತಂತೂ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ. ಇನ್ನು ಮನೆ ಕಸ ಎಲ್ಲ ಗುಡಿಸಿ ಹಸಿ ಇಟ್ಕೊಂಡ್ಬಿಟ್ಟು ಇನ್ನು ರಂಗೋಲಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ತಿಂಡಿಗೆ ನಾನು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಎಳ್ನೀರವ್ರು ಬರ್ತಾರೆ ಅಂದ್ಬಿಟ್ಟು ಅದು ಕೂಡ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ, ಅದು ಕೂಡ ಮಿಸ್ ಆಗೋಯಿತು. ಇನ್ನು ನಾನಿಲ್ಲಿ ಕುಬೇರ ಮೂಲೆ ರಂಗೋಲಿನ ಬಿಡ್ತಾ ಇದ್ದೀನಿ. ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೆ. ಶುಕ್ರವಾರದ ದಿನ ಈ ರಂಗೋಲಿನ ಬಿಟ್ಟರೆ ಮನೆಗೆ ತುಂಬ ಒಳ್ಳೆಯದು, ಲಕ್ಷ್ಮಿ ಬರ್ತಾಳೆ ಅಂತ ನೋಡ್ಕೊಂಡಿದ್ದೆ. ಸೊ ಆವಾಗಲಿಂದ ನಾನು ನೋಡಿ 1 ಇಯರ್ ಆಯಿತು. ಆವಾಗಲಿಂದನೂ ಕೂಡ ನಾನು ಶುಕ್ರವಾರದ ದಿನ ಈ ರಂಗೋಲಿನೇ ಕೂಡ ಬಿಡೋದು. ಇನ್ನು ತುಳಸಿ ಕಟ್ಟೆ ಮುಂದೆ ಸ್ವಲ್ಪ ನೀರೆಲ್ಲ ಹಾಕಿ ಅಲ್ಲೂ ಕೂಡ ಒಂದು ಪುಟ್ಟ ರಂಗೋಲಿನ ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತಕ್ಕ ಮಟ್ಟಿಗಾದರೂ ರಂಗೋಲಿನ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ನೋಡಿ ಕುಬೇರ ಮೂಲೆ ರಂಗೋಲಿ. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕಮಲನ ಬಿಟ್ಟೆ ಅಷ್ಟೇ. ಅಷ್ಟರೊಳಗಡೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ಇನ್ನು ಇಡ್ಲಿ ಎಲ್ಲ ಬಿಟ್ಬಿಟ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ಮಕ್ಳಿಗೆ ತಿಂಡಿ ಕೊಡೋಕ್ಕಾಗುತ್ತೆ, ಸ್ಕೂಲಿಗೆ ಹೊರಡಿಸ್ಬೇಕು ಇನ್ನೂ ಅವ್ರಿಗೆ ಅಂದ್ಬಿಟ್ಟು ಇಲ್ಲಿ ಪಾತ್ರೆನ ತೊಳ್ಕೊತಾ ಇದ್ದೆ. ಇನ್ನು ಪಾತ್ರೆ ಎಲ್ಲನೂ ತೊಳ್ಕೊಂಡ್ಬಿಟ್ಟು ಒಳಗಡೆ ಬಂದು ಮನೆ ಒರೆಸೋಷ್ಟ್ರೊಳಗಡೆ ನೀರು ಕೂಡ ಕಾಯ್ಕೊಳ್ಳುತ್ತೆ. ಆಮೇಲೆ ಸ್ನಾನ ಮಾಡಿ ವಾರ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೀರೊಲೆನ ಕಚ್ಚಾಕೋಕ್ಕೆ ಅಂದ್ಬಿಟ್ಟು ಬಂದೆ. ಇಲ್ಲಿ ಹಂಡೆ ಎಲ್ಲನೂ ನೀಟಾಗಿ ತೊಳ್ಕೊಂಡು ನೀರನ್ನ ಬಿಟ್ಬಿಟ್ಟು ತೊಳ್ಕೊಳ್ತಾ ಇದ್ದೆ. ಇವತ್ತು ನನ್ನ ಮಗ ಮತ್ತು ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ವಿಶ್ವ ಪರಿಸರ ದಿನ ಆಚರಣೆನ ನಡೆಸ್ತಿದ್ರು. ಸೊ ಅವರಿಗೆ ಒಂದು ಪಾಟಲ್ಲಿ ಗಿಡನ ನೆಟ್ಕೊಂಬರಕ್ಕೆ ಹೇಳಿದರು. ಅಲ್ಲಿ ಸ್ಕೂಲಲ್ಲಿ ಇಟ್ಬಿಟ್ಟು ದಿನ ಮಕ್ಕಳ ಕೈಲಿ ನೀರನ್ನ ಹಾಕಿಸಿ ಗಿಡ ನೆಟ್ಟು ದಿನ ನೀರು ಇರಿ ಮತ್ತು ಗಿಡನ ಬೆಳೆಸಿ ಅಂತ ಅವರಿಗೆ ಒಂದೇನೋ ಒಂದು ಮೋಟಿವೇಶನ್ ಥರ ಇತ್ತು. ಸೊ ಅವರು ಪಾಟ್ನ ತೊಗೊಂಬರಕ್ಕೆ ಹೇಳಿದರು. ಸೊ ಇವಳೇ ಕೂಡ ಅದನ್ನು ನೆಟ್ಟಳು, ನೀರೆಲ್ಲ ಹಾಕಿ ಇಟ್ಕೊಂಡಿದ್ಲು. ಸೊ ಅದು ವಿಡಿಯೋ ಕ್ಲಿಪ್ಸ್ನ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇವಳಂತೂ ತುಂಬ ಖುಷಿಯಿಂದ ನೆಟ್ಟಳು. ಈ ಥರದ್ದು ತುಂಬ ನಡೆಯುತ್ತೆ ಅವ್ರ ಸ್ಕೂಲಲ್ಲಿ. ಗ್ರೀನ್ ಡೇ, ಯೆಲ್ಲೋ ಡೇ, ಆಮೇಲೆ ರೈನ್ ಡೇ ಅಂತ ಏನೋ ತುಂಬ ನಡೆಸ್ತಾರೆ. ಅವ್ರ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಎಲ್ಲ ವಿಷಯನೂ ಕೂಡ ತಿಳಿಸ್ಬೇಕು ಅಂತ ಅವರು ಪ್ರಾಕ್ಟಿಕಲಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇವತ್ತು ಅಷ್ಟೇ ವಿಶ್ವ ಪರಿಸರ ದಿನ ಬ್ಲೂ ಡೇ ಅಂತ ಮಾಡಿದರು. ಪಾಟಿಗೆ ಮಣ್ಣು ಹಾಕಿ ಅದಕ್ಕೆ ಗಿಡ ನೆಟ್ಕೊಬರಕ್ಕೆ ಹೇಳಿದರು. ಸೊ ಅವ್ರ ಉದ್ದೇಶ ಮರನ ಬೆಳೆಸಬೇಕು ಗಿಡ ನೆಟ್ಟು ಮರನ ಬೆಳೆಸಬೇಕು ಅನ್ನೋದಾಗಿತ್ತು. ಹೀಗೆ ಮಕ್ಕಳಿಗೆ ತುಂಬ ವಿಷಯಗಳನ್ನು ಅವರು ಸ್ಕೂಲಲ್ಲಿ ಕಲಿಸ್ಕೊಡ್ತಾರೆ. ನಾವು ಕೂಡ ಹಾಗೆ ಸ್ಪೋರ್ಟಿವ್ ಆಗಿಯೇ ಅವ್ರು ಹೇಳಿದ ತಕ್ಷಣವೇ ತಂದು ಕೊಡ್ತೀವಿ. ಒಂದು ಬೇಜಾರು ಏನಂತ ಅಂದರೆ ಅವರು ಹೇಳ್ತಾರೆ, ಅವ್ರು ಹೇಳ್ಬಾರ್ದು ಅಂತಲ್ಲ, ಒಂದಿನ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ಒಳ್ಳೆಯದಾಗಿರುತ್ತೆ. ಸೊ ಅವರು ಒಂದಿನ ಮುಂಚೆ ಇನ್ಫಾರ್ಮ್ ಮಾಡಲ್ಲ, ಅದೊಂದು ಬೇಜಾರಷ್ಟೇ. ಇನ್ನೆಲ್ಲ
ಎಲ್ಲ ಖುಷಿ ಕೊಡೋ ವಿಷಯನೇ ಅವನು ಕೂಡ. ಇನ್ನು ಮಕ್ಕಳು ಹೋದ್ಮೇಲೆ ಕೂಡ ನಾವಿನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಸಾಧ್ಯ, ಮನೆ ಎಲ್ಲ ಒರ್ಸೋಕ್ಕೆ ಸಾಧ್ಯ. ಮಕ್ಕಳಿಗೆ ತಿಂಡಿ ತಿನ್ನಿಸ್ಬೇಕು. ಇನ್ನು ಪುಟ್ಟ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ತಿಂಡಿನೂ ಸಹ ತಿನ್ನೋಕ್ಕೆ ಬರಲ್ಲ. ಅವ್ರಿಗೆ ತಿಂಡಿ ತಿನ್ನಿಸಿ ಬಟ್ಟೆ ಎಲ್ಲ ಇಕ್ಕಿ ಅವ್ರಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಏನಿದ್ರು ನಮ್ಮ ಮನೆ ಕೆಲಸನ ಮಾಡ್ಕೋಬೇಕು. ಮನೆ ಒರೆಸೋದಾದ್ರಂತೂ ಇನ್ನು ಆಚೆ ಈಚೆ ಓಡಾಡ್ತಾನೆ ಇರ್ತಾರೆ ಪುಟ್ಟ ಮಕ್ಕಳಾಗಿರೋದ್ರಿಂದ. ಇನ್ನು ಅವ್ರಿಗೆ ಹೊಡೆಯೋಕ್ಕೂ ಆಗಲ್ಲ, ಗದರಿಸೋಕ್ಕೂ ಆಗಲ್ಲ. ಇನ್ನು ಒರೆಸ್ತೀನಿ ಅವರಿದ್ದಾಗ್ಲೂ ಕೂಡ, ಅವ್ರು ಮಲಗಿದ್ದಾಗ ಒರೆಸ್ತೀನಿ ಅಥವಾ ಕೇಳ್ತಾ ಇದ್ದರೆ ಮಾತ್ರ ಹೇಳ್ಬಿಟ್ಟು ಒರೆಸ್ಕೊತೀನಿ. ಇನ್ನು ಮನೆಯೆಲ್ಲ ಒರೆಸಾಯ್ತು. ಇನ್ನು ತಗೊಳ್ಳಿ ಇನ್ನು 9 ಗಂಟೆ ಆಯಿತು ಅಂದರೆ ಇನ್ನು ದನ ಬಿಡಬೇಕು. ಸೊ ಆ ಕೆಲಸಕ್ಕೆ ಇನ್ನು ಜಾಯ್ನ್ ಆದೆ. ಇನ್ನು ಇವಕ್ಕೆಲ್ಲ ಹಿಂಡಿನ ಕೊಟ್ಬಿಟ್ಟು ಫಸ್ಟ್ ಇವೆರಡಕ್ಕೆ ಹಿಂಡಿನ ಇಟ್ಟೆ. ಅಷ್ಟರೊಳಗೆ ತಡ್ರಿ ತಪ್ಪೆ ತುಂಬ್ಕೊಳ್ಳೋಣ ಅಂತ ಹೋದ್ರೆ ಇಲ್ಲಿ ಮಂಕ್ರಿನೇ ಉಂಡಿಸ್ಬಿಟ್ಟವೆ ಹಸುಗಳು. ಆಗೋಗಿ ಮಂಕ್ರಿ ಎಲ್ಲನೂ ತಗೊಬಂದೆ. ನೋಡ್ತಾ ಇದ್ದೆ ಎಲ್ಲಿ ಬಿದ್ದೋಯ್ತೆ ಅಂತ, ಕೆಳಗಡೆನೇ ಬಿದ್ದಿತ್ತಾ. ಸೊ ಒಂದು ಸುತ್ತು ಬಂದಿದ್ದಾಯಿತು. ಏನಾರೋ ಒಂದು ಬೇಗ ಮಾಡೋಣ ಅಂದ್ಬಿಟ್ರೆ ಹಿಂಗೆ ಮಾಡಿಟ್ಟಿರ್ತವೆ. ಸೊ ಅದರಿಂದ ಹೋಗ್ಬಿಟ್ಟು ತಗೊಬಂದ್ಬಿಟ್ಟು ಬೇಗ ತಪ್ಪೆನ ತುಂಬ್ಕೊಂಡೆ. ತಪ್ಪೆ ತುಂಬ್ಕೊಬಂದ್ಬಿಟ್ಟು ಇನ್ನು ಎಳ್ನೀರಿಗೆ ಬಂದಿದ್ರಲ್ಲ ಅವರು ತಿಂಡಿಗೆ ಬಂದುಬಿಡ್ತಾರೆ. ತುಂಬ ಲೇಟ್ ಆಗಿಬಿಡುತ್ತೆ ಅಂತ ನಾನು ಎಷ್ಟು ಬೇಗ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಏನಾರು ಒಂದು ಎಡವಟ್ಟು ಆಗೇ ಬಿಡುತ್ತೆ. ಸೊ ಈಗ ನೋಡಿ ಕೆಳಗಡೆ ಬಿದ್ದೋಗಿತ್ತು. ಅದನ್ನು ಮತ್ತೆ ತಗೊಬಂದ್ಬಿಟ್ಟು ತಪ್ಪೆ ಎಲ್ಲ ತುಂಬಿಕೊಂಡೆ. ಸೊ ಅವೆರಡು ತಿನ್ಕೊಳ್ಳೋ ಅಷ್ಟರೊಳಗೆ ಈ ತಪ್ಪೆನ ತುಂಬ ಹಾಕಿದರೆ ನಾನು ಸುಮ್ಮನೆ ನಿಂತ್ಕೊಳ್ಳೋದು ಬದಲು ತಪ್ಪೆನಾದ್ರು ತುಂಬೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ತಪ್ಪೆನ ತುಂಬಿಕೊಂಡೆ. ಇನ್ನು ಈ ಇಡ್ಲಿ ಆಗಿರೋದ್ರಿಂದ ಅವ್ರು ಬರೋ ಒಂದು 1/2 ಅವರ್ ಮುಂಚೆನೇ ಮಾಡಬೇಕು. ಬೇಗ ಇಲ್ಲಾಂದರೆ ಬೇಗನೂ ಬಂದ ತಕ್ಷಣ ಬಿಟ್ಕೊಡೋಕ್ಕಾಗಲ್ಲ. ದೋಸೆ ಆದರೆ ಹಾಕ್ಕೊಡ್ಬೋದು, ಇಡ್ಲಿ ಹಾಗಲ್ಲ, ಮುಂಚೆನೇ ಮಾಡಬೇಕು. ಅವ್ರು ಬಂದಾಗಲೇ ಹಾಕೋಣ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೇಗ ಬೇರೆ ಕೆಲಸನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬೇಗ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಸೊಬ್ಬಿನೂ ನಮ್ಮ ಜಾನೂ ಕೂಡ ನನಗೆ ಯಾವಾಗ ಇಡ್ತಾಳೋ ಇವಳು ಇನ್ನೂ ತಪ್ಪೆನೇ ತುಂಬ್ಕೊ ಕೂತಾಳತ್ತಾಗಿ ಅಂತ ಒಂದು ಕಡೆ ಬೈಕತ್ತಾವೆ. ಇನ್ನು ಅವೆರಡು ತಿಂತಾವ, 2 ಬಕೆಟ್ ಇರೋದ. ಸೊ ಅವೆರಡು ತಿಂದಾದ್ಮೇಲೆ ಇವೆರಡಕ್ಕೆ ಇಡಬೇಕು. ಇನ್ನು ಅವಂತೂ ಮನಸ್ಸಲ್ಲೇ ಬೈಕತ್ತಾವೆ. ಇನ್ನು ಸೊಬ್ಬಿ ಅಂತೂ ಹರಿಚ್ತಾಳೆ ಅತ್ತಾಗಿ ಹಿಂಡಿ ಇಟ್ಟಿಲ್ಲ ಅಂತ. ಸೊ ಅವಕ್ಕೂ ಕೂಡ ಅದು ತಿಂದಾಯ್ತಲ್ಲ, ಇನ್ನು ತಪ್ಪೆ ಎಲ್ಲ ತುಂಬಿಟ್ಬಿಟ್ಟು ತಡಿಯಪ್ಪ ಹೋಗಿ ತೆಗಿ ಆ ಹಿಂಡಿನ ತಂದುಬಿಡೋಣ, ತಪ್ಪೆ ಎಲ್ಲ ತುಂಬಿಟ್ಬಿಟ್ಟು ಅಂದ್ಬಿಟ್ಟು ಅವಕ್ಕೂ ಕೂಡ ತಂದಿಟ್ಟೆ. ನೋಡಿ ಇಲ್ಲಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ಅವನ್ನ. ಇಲ್ಲಿ ಸ್ವಲ್ಪ ಆಟ ಆಡಿಸ್ತಿದ್ದೆ. ನಾನು ಹಿಂಡಿ ತರೋದೇ ತಡ, ಅವು ಕಾರು ಹೊಡಿತಾ ಇರ್ತವೆ ಹಿಂಡಿ ಮಡಗ್ತಾಳೆ ಅಂತವ. ಸ್ವಲ್ಪ ಆಟ ಆಡಿಸ್ತಿದ್ದೆ. ನಾನು ತಿನ್ನಕ್ಕೆ ಬರೋದು ಮತ್ತು ನಾನು ಹಿಂದೆ ತಗೊಳ್ಳುವೆ ಮಡಗ್ದೆ. ಕೊನೆಗೂ ಕೂಡ ಇವಳು ಎಷ್ಟೊತ್ತಿಗೆ ಮಡಗ್ತಾಳೆ ಅಂದ್ಕೊಂಡು ಬೈಕೊಂಡು ಅವು ಕೂಡ ಸುಮ್ಮನಾದ. ಇನ್ನು ಆ ಹಿಂಡಿ ತಿನ್ನೋ ಅಷ್ಟರೊಳಗೆ ಹಸು ಬೇಲಿ ನುಗ್ಗಿ ಹೋಗ್ಬಿಡುತ್ತೆ. ನಮ್ಮ ಪೆಡಾಕು ಅಂತ ಮಾಡೋರು ಅಷ್ಟೇ, ಅದು ತುಂಬ ಕನಕನಕ್ಕೆ ಹಿಂಡಿ ಎಲ್ಲ ಆಗೋಗ್ಬಿಟ್ಟೈತೆ. ಈ ಹಸು ಬೇಲಿ ನುಗ್ಗಿ ಓಡೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ನೀರಿಗೆ ಬಿಟ್ಬಿಟ್ಟು ಕಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ನೀರಿಗೆ ಬಿಡ್ತಾಯಿದ್ದೆ. ನೀರಿಗೆ ಬಿಡ್ತಾಯಿದ್ರೆ ಅಲ್ಲಿ ಹುಲ್ಲು ಹಾಕಿರೋದು ನೀರಿಗೆ ಹೋಗೋದು ಬದಲು ಹುಲ್ಲು ತಿನ್ಕೊಂಡು ನಿಂತಿದ್ದೆ. ನಾನು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ತಕ್ಷಣಕ್ಕೆ ನೀರಿಗೆ ಹೋಗೋದು. ಇವತ್ತು ಹುಲ್ಲಾಸೆಗೆ ಹುಲ್ಲು ಹಾಕಿರೋದ್ರಿಂದ ಹುಲ್ಲು ತಿನ್ನೋಕೆ ಅಲ್ಲಿಗೆ ಓಡೋಗ್ಬಿಡ್ತು. ದನ ಎಲ್ಲ ಬಿಟ್ಬಿಟ್ಟು ಒಳಗಡೆ ಬಂದೆ. ಇನ್ನು 2 ತಪ್ಲಿಲೂ ಕೂಡ ನೀರು ಬೇರೆ ಖಾಲಿ ಆಗಿದ್ವಾ. ನಿನ್ನೆ ಏನಾಗೋಯ್ತು ಅಂತಂದರೆ ನೀರು ಯಾವಾಗಲೂ 4 ಗಂಟೆ ಗಂಟ ಕರೆಂಟ್ ಇರುತ್ತಲ್ಲ, ಬಾವಿಲೇ ಯಾವಾಗಲೂ ಓಡುತ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವು. ಡೈಲಿ ಹಿಡ್ಕೊತಿದ್ವು ಕರೆಂಟ್ ಬಂದ ತಕ್ಷಣನೇ. ನಿನ್ನೆ ಮಾತ್ರ ಸುಮ್ಮನಾಗ್ಬಿಟ್ಟಿದ್ವಾ, ನೀರೇ ಇರಲಿಲ್ಲ. ಆವಾಗ ಒಂದೇ ಒಂದು ತಪ್ಪಲೆ ನೀರು ಸಿಕ್ಕಿತ್ತು ನಿನ್ನೆ. ಇವತ್ತಂತೂ 2 ತಪ್ಪಲೆನೂ ಖಾಲಿ ಆಗಿಬಿಡ್ತು. ಅದಕ್ಕೆ ಕರೆಂಟ್ ಬಂದ ತಕ್ಷಣನೇ ಬೇಗ ಹೋಗಿ ನೀರನ್ನು ಹಿಡ್ಕೊಂಬಿಟ್ಟು ಫಸ್ಟು ಮನೆಗೆ ಏನಿಲ್ಲ ಅಂದರೂ ಫಸ್ಟು ನೀರು ಹಿಡ್ಕೊಂಬಿಡ್ಬೇಕು. ಇಲ್ಲ ಅಂದರೆ ಏನು ಅಡುಗೆಗಾಗಲಿ ಕುಡಿಯೋಕ್ಕಾಗಲಿ ಯಾವುದಕ್ಕೂ ನೀರಿರಲ್ಲ. ಆಮೇಲೆ ಪರದಾಡಬೇಕಾಗುತ್ತೆ. ಇನ್ನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ಪೂಜೆ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಿಮಗೆ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಿ ಈ ವಿಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸಿಗುವ ಮುಂದಿನ ಲಾಗ್.